ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾನು ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಾಕ್ಯ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಯೇಸುಸ್ವಾಮಿಯ ಸೇವೆಯ ಸಮಯದಲ್ಲಿ ಯೇಸು ತೂರ್ ಸೀದೋನ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯವರು ಒಬ್ಬ ಸ್ತ್ರೀ ಅಲ್ಲಿಗೆ ಬರ್ತಾ ಇದ್ದಾಳೆ. ಕಾನಾನ್ಯಳು ಅಂತ ಹೇಳಿದಾಗ ಅವಳು ಅನ್ಯ ದೇಶದವಳು, ಇಸ್ರಾಯೇಲ್ ಜನಾಂಗದವರೊಂದಿಗೆ ಗುರುತಿಸಲ್ಪಡದಂತಹ ವ್ಯಕ್ತಿ. ಅವಳು ಬಂದು ಯೇಸುಸ್ವಾಮಿಯನ್ನು, ಸ್ವಾಮಿ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಡಿಕೊಂಡಳು. ನನಗೆ ಆಶ್ಚರ್ಯವಾಗುವಂಥದ್ದು, ಕಣ್ಣು ಕಾಣದಿರುವ ಬಾರ್ತಿಮಾಯಿ ಯೇಸುಸ್ವಾಮಿಯನ್ನು ದಾವೀದ ಕುಮಾರ ಅಂತ ಕರೀತಾರೆ. ಅನ್ಯ ದೇಶದವಳಾದ ಈ ಸ್ತ್ರೀ ಯೇಸುವನ್ನು ದಾವೀದ ಕುಮಾರ ಅಂತ ಕರೀತಾರೆ. ಆದರೆ ಕಣ್ಣು ಕಾಣುವಂತಹ ಇಸ್ರಾಯೇಲ್ ಜನರಾಗಿರುವಂತಹ ಫರಿಸಾಯರು, ಮಹಾಯಾಜಕರು, ಸದ್ದುಕಾಯರು, ಶಾಸ್ತ್ರಿಗಳು ಇವರೆಲ್ಲರೂ ಯೇಸುವನ್ನು ನೀನು ಬಡಗಿ ಮಗ, ನೀನು ಮರಿಯಳ ಮಗ ಎಂಬುದಾಗೆಲ್ಲ ಕನ್ಸಿಡರ್ ಮಾಡಿ ಹೇಳೋದನ್ನು ನಾವು ಗಮನಿಸ್ಬೋದು. ಅದರ ಅರ್ಥ, ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಹೃದಯದಲ್ಲಿ ಸರಿಯಾಗಿ ಆತನನ್ನು ತಿಳಿದುಕೊಳ್ಬೇಕು. ಕಣ್ಣು ಕಾಣ್ತಾ ಇರೋದರಿಂದ ಯೇಸುವಿನ ಅರ್ಥ ಮಾಡ್ಕೋಬೇಕು ಅಂತಿಲ್ಲ. ಯೇಸುವಿನ ಕುಲದವರೇ ಆಗಿರೋದರಿಂದ ಅರ್ಥ ಮಾಡ್ಕೋಬೇಕು ಅಂತಿಲ್ಲ. ಇವತ್ತು ಅನೇಕರು ಕಣ್ಣಿದ್ದು ಕಣ್ಣು ಕಾಣದವ್ರ ಥರ ಜೀವನ ಮಾಡುವಂತಹ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಕ್ರೈಸ್ತರಾಗಿಯೂ ಯೇಸುವನ್ನು ಅಲ್ಲಗಳೆಯುವಂತಹ, ಯೇಸು ಸ್ವಾಮಿಯನ್ನು ಹಿಂಬಾಲಿಸದೇ ಇರುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ಈ ಸಹೋದರಿ, ಈ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ, ಯೇಸುವನ್ನು, ಸ್ವಾಮಿ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದಾಗ ಯೇಸು ಉತ್ತರನೇ ಕೊಡಲಿಲ್ಲ. ಯೇಸು ಮಾತಾಡಲೇ ಇಲ್ಲ. ಆದರೆ ಅವಳು ಹಿಂದೆ ಕೂತ್ಕೊಂಡು ಬರ್ತಾನೆ ಇದ್ದಾಳೆ. ಯೇಸುವಿನಿಂದ ಆನ್ಸರ್ ಸಿಗದಿದ್ರೂ ಸಹ ಅವಳು ನಿರಾಶರಾಗ್ತಾ ಇಲ್ಲ, ಅವಳು ವೇದನೆಗೊಳ್ತಾ ಇಲ್ಲ. ಅವಳಿಗೊಂದು ನಂಬಿಕೆ ಇದೆ. ಏನು, ಯೇಸು ದಾವೀದ ಕುಮಾರ ಎಂಬುದು ಮಾತ್ರವಲ್ಲ, ಆ ದಾವೀದ ಕುಮಾರನು ಮನಮರುಗುವಂತಹ ದೇವರು, ಕರುಣೆ ತೋರುವಂತಹ ದೇವರು ಎಂಬ ಒಂದು ನಂಬಿಕೆ ಅವಳ ಜೀವಿತದಲ್ಲಿದೆ. ಈ ದಿವಸ ಕರ್ತನ ಸನ್ನಿಧಿಗೆ ನಾವು ಬರುವಾಗ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ನಾನು ಪ್ರಾರ್ಥಿಸುವ, ನಾನು ಆರಾಧಿಸುವ, ನಾನು ನಂಬಿರುವ ದೇವರು ಸರ್ವಶಕ್ತನು ಎಂಬುದು ಮಾತ್ರವಲ್ಲ, ಆತನು ಮನಮರುಗುವಂತಹ ದೇವರಾಗಿದ್ದಾನೆ. ಅದರ ಅರ್ಥ, ನಾನು ಕೂಗಿದಾಗ ತಕ್ಷಣವೇ ರೆಸ್ಪಾಂಡ್ ಮಾಡಿಲ್ಲ ಅಂಥೇಳಿ ಕೂಗೋದನ್ನು ನಿಲ್ಲಿಸೋದಲ್ಲ, ನಿರಂತರವಾಗಿ ಕೂಗುವಂತಹ ಒಂದು ಅನುಭವ. ಈಗ ಶಿಷ್ಯರು ಹೇಳ್ತಾ ಇದ್ದಾರೆ, ಅವಳು ನಮ್ಮ ಹಿಂದೆ ಕೂಗ್ಕೊಂಡು ಬರ್ತಾ ಇದ್ದಾಳೆ ಸ್ವಾಮಿ, ಅವಳನ್ನು ಕಳಿಸು. ಆಗ ಯೇಸು ಹೇಳ್ತಾರೆ, ತಪ್ಪಿಸಿಕೊಂಡ ಕುರಿಗಳ ಅಂತಿರುವ ಇಸ್ರಾಯೇಲ್ನ ಮನೆತನದವರಿಗೆ ಬಳಿಗೆ ಹೊರತು ಬೇರೆ ಯಾರ ಬಳಿಗೂ ನಾನು ಕಳುಹಿಸಲ್ಪಟ್ಟಿಲ್ಲ. ಅವಳು ಯೇಸು ಸ್ವಾಮಿ ಕಾಲಿಗೆ ಬಂದು ಅಡ್ಡ ಬಿದ್ದು ಹೇಳ್ತಾಳೆ, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು, ನನಗೆ ಸಹಾಯ ಮಾಡಿರಿ. ನೀವಿವಾಗ ಲಾಜಿಕ್ ಕೇಳ್ತಾ ಇದ್ರೆ ಆಗಲ್ಲ, ನನ್ನ ಮಗಳಿಗೆ ಬಹಳ ದೊಡ್ಡ ದೆವ್ವದ ಕಾಟ ಆಗಿದೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿಯಲ್ಲ, ಅದು ಸರಿಯಲ್ಲ ಅಂತ ಹೇಳಿದಾಗ ಅವಳು ಹೇಳುವಂತಹ ಮಾತು, ಆ ಮಾತು ನಿಜಾನೇ. ನೋಡಿ, ಇಲ್ಲಿ ಅವಳನ್ನು ನಾಯಿ ಮರಿ ಎಂಬುದಾಗಿ ಯೇಸು ಸ್ವಾಮಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಅದರ ಅರ್ಥ, ನಿನಗೆ ಕೊಡೋದಕ್ಕಲ್ಲ, ಅದು ನಿನಗೆ ಸಹಾಯ ಮಾಡೋದಕ್ಕಲ್ಲ ನಾನು ಬಂದಿರೋದು ನನ್ನ ಜನರ ಯೋಗಕ್ಷೇಮಕ್ಕಾಗಿ, ಅವರನ್ನು ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಯೇಸು ಹೇಳಿದಾಗ ಇವಳು ಹೇಳುವಂಥ ಮಾತು, ಹೌದು ಸ್ವಾಮಿ, ಆ ಮಾತು ನಿಜವೇ. ನೀವು ಬಂದಿದ್ದು, ಯೇಸು ಸ್ವಾಮಿ ಬಂದಿದ್ದು ನೀವು ನಿನ್ನ ಜನರನ್ನು ರಕ್ಷಿಸುವುದಕ್ಕಾಗಿ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಅವರು ತಿರಸ್ಕಾರ ಮಾಡಿದ್ರೆ, ಆ ಮೇಜಿನಿಂದ ಕೆಳಗೆ ಬಿದ್ದರೆ ಅದು ನನಗಿರುವಂಥದ್ದಲ್ವಾ? ಪ್ರಿಯ ದೇವರ ಮಕ್ಕಳೇ, ನೀವು ಯೇಸು ಸ್ವಾಮಿ ಮಕ್ಕಳಾಗುವುದಕ್ಕೆ ಯಾವ ಯೋಗ್ಯತೆ ನಮಗಿರಲಿಲ್ಲ, ಅರ್ಹತೆ ನಮಗಿರಲಿಲ್ಲ. ನಾವು ಪಾಪದಲ್ಲಿ, ಶಾಪದಲ್ಲಿ ಜೀವಿಸುತ್ತಾ ಯೇಸು ಸ್ವಾಮಿಯ ಕುಲದವರಲ್ಲದೆ ಅಥವಾ ಆ ಜನಾಂಗದವರಲ್ಲದೆ ಅನ್ಯರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವಳು ಹೇಳ್ತಾಳೆ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿಂತವೆ ಸ್ವಾಮಿ, ಅದನ್ನು ನಮಗೆ ಕೊಡಿ. ಅವರು ಮೇಜಿನ ಮೇಲೆ ಇಟ್ಟಾಗ ತಿಂತಾ ಇರ್ಬೇಕಾದ್ರೆ ಕೆಳಗೆ ಬೀಳಿಸ್ತಾರಲ್ಲ,
ಅದನ್ನು ನನಗೆ ಕೊಡಿ. ಯೇಸು ಸ್ವಾಮಿ ಶಾಕ್ ಆಗಿಬಿಟ್ರು. ಎಂಥ ಒಂದು ದೊಡ್ಡ ನಂಬಿಕೆ. ಇಸ್ರಾಯೇಲ್ ಮಕ್ಕಳೆಲ್ಲರೂ ಕೊಟ್ಟಾಗ ಬೇಡ ಬೇಡ ಅಂತೇಳಿ ಯೇಸು ಸ್ವಾಮಿನ ತಿರಸ್ಕಾರ ಮಾಡಬೇಕಾದ್ರೆ ಯೇಸುವನ್ನು ದಾವೀದ ಕುಮಾರ ಅಂತ ಕರೀತಾಳೆ. ಯೇಸು ರೆಸ್ಪಾಂಡ್ ಮಾಡದೇ ಇದ್ದಾಗಲೂ ಹಿಂದೆನೇ ಬರ್ತಾ ಇದ್ದಾಳೆ. ಮೂರನೇದಾಗಿ ಯೇಸು ಸ್ವಾಮಿಯ ಪಾದಕ್ಕೆ ಬೀಳ್ತಾ ಇದ್ದಾಳೆ. ನಾಲ್ಕನೇದಾಗಿ ಹೌದು ನಾವು ನಾಯಿ ಮರಿ ಅಂತ ಒಪ್ಕೊಳ್ತಾಳೆ. ಅಲ್ಲಿ ಬಿದ್ದಿದ್ದನ್ನು ನಮಗೆ ಕೊಡಿ ಅಂತ ಹೇಳ್ತಾಳೆ. ಇದೆಲ್ಲ ನೋಡಿದಾಗ ಯೇಸು ಸ್ವಾಮಿಗೆ ಒಂದು ವಿಷಯ ಗೊತ್ತಾಯಿತು, ಇವಳು ಸಾಧಾರಣ ವ್ಯಕ್ತಿ ಅಲ್ಲ. ಅನ್ಯ ದೇಶದವಳಾಗಿದ್ದರೂ ಸಹ ನನ್ನ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಂತಹ ವ್ಯಕ್ತಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗದೇ ಇದ್ದರೂ ನಿರಂತರವಾಗಿ ನಂಬಿಕೆಯಿಂದ ದೇವರ ಸಲ ಮೊರೆ ಇಡುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ. ಆ ಕರ್ತನು ನಮಗಾಗಿ ಅದ್ಭುತವನ್ನು ಮಾಡ್ತಾರೆ. ಯೇಸು ನನ್ನನ್ನು ನಿಮ್ಮನ್ನು ನೋಡಿ ಹೇಳಿ, ಮಗನೇ ಮಗಳೇ, ನಿನ್ನ ನಂಬಿಕೆ ಬಹಳ ಅದ್ಭುತವನ್ನು ಮಾಡ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಶ್ರೀಮಂತರಾಗಿದ್ದು ಬಹಳ ನಂಬಿಕೆಯುಳ್ಳವರಾಗಿ, ಕರ್ತನೆ, ತಿರಸ್ಕಾರದ ಮನೋಭಾವ ನಮ್ಮಲ್ಲಿ ಉಂಟಾದರೂ ಉತ್ತರ ಸಿಗದೇ ಇದ್ದರೂ ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥಿಸುವಂತೆ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.